ಆತ್ಮೀಯ ವೀಕ್ಷಕರೇ, ಬಾಸ್ ಟಿವಿಗೆ ಸ್ವಾಗತ. ಇಂದು ಲಿಂಗಸೂರಿನಲ್ಲಿ ಡಿವೈಎಸ್ಪಿ ದತ್ತಾತ್ರೇಯ ಕಾರ್ನಾಡ್ ಹಾಗೂ ಸಿಪಿಐ ಪುಂಡಲೀಕ್ ಪಟೇದಾರ್ ಅವರ ನೇತೃತ್ವದಲ್ಲಿ ಸಾರ್ವಜನಿಕ ಶಾಂತಿ ಸಭೆ ಲಿಂಗಸೂರು ಪೊಲೀಸ್ ಠಾಣೆಯಲ್ಲಿ ಕರೆಯಲಾಗಿತ್ತು. ಇದರಲ್ಲಿ ಹಿಂದೂ ಮತ್ತು ಮುಸಲ್ಮಾನ್ ಬಾಂಧವರು ಭಾಗವಹಿಸಿದ್ದರು. ಮುಂಬರುವ ದಿನಗಳಲ್ಲಿ ಬರುವ ಗಣೇಶ ಚತುರ್ಥಿ ಹಾಗೂ ಈದ್ ಮಿಲಾದ್ ಹಬ್ಬಗಳನ್ನು ಸುಂದರವಾಗಿ ಅಚ್ಚುಕಟ್ಟಾಗಿ ಯಾರಿಗೂ ತೊಂದರೆ ಆಗದ ರೀತಿಯಲ್ಲಿ ಆಚರಿಸುವ ಕುರಿತು ಶಾಂತಿ ಸಭೆ ನಡೆಸಲಾಯಿತು. ಭಾವೈಕ್ಯತೆಗೆ ಹೆಸರಾದ ಲಿಂಗಸೂರಿಗೆ ಯಾವುದೇ ತರಹದ ಕೆಟ್ಟ ಹೆಸರು ಬರದ ಹಾಗೆ ಕಾಪಾಡುವುದು ತಮ್ಮೆಲ್ಲರ ಹೊಣೆ ಎಂದು ಡಿವೈಎಸ್ಪಿ ದತ್ತಾತ್ರೇಯ ಕಾರ್ನಾಡ್ ಹೇಳಿದರು. ಅದೇ ಸಮಯದಲ್ಲಿ ಸಿಪಿಐ ಆದ ಪುಂಡಲೀಕ್ ಪಟೇದಾರ್ ಮಾತನಾಡುತ್ತಾ, ಹಬ್ಬಗಳನ್ನು ಯಾವ ರೀತಿ ಆಚರಿಸಬೇಕು, ಕಾನೂನಿನ ಮಾನದಂಡಗಳು ಏನಿವೆ ಎಂದು ನೆರೆದಿದ್ದ ಸಮಸ್ತ ಜನರಿಗೆ ಅತಿ ನಮ್ರವಾಗಿ ಹಾಗೂ ವಿವರವಾಗಿ ತಿಳಿಸಿದರು. ಶಾಂತಿ ಸಭೆಯಲ್ಲಿ ಭಾಗವಹಿಸಿದ್ದ ಎಲ್ಲ ಧರ್ಮೀಯರು ಮುಂಬರುವ ದಿನಗಳಲ್ಲಿ ಯಾವುದೇ ಅಹಿತಕರ ಘಟನೆ ಆಗದ ಹಾಗೆ ನೋಡಿಕೊಳ್ಳುವುದಾಗಿ ಭರವಸೆ ನೀಡಿದರು. ವರದಿ ಸಾದಿಕ್ ಶಾಲಿ, ಬಾಸ್ ಟಿವಿ, ಲಿಂಗಸಗೂರ್. ಯಾವ ರೂಟಲ್ಲಿ ಬರ್ತಿರ್ತೀರಿ, ಶಾಲೆ ಮಕ್ಕಳು ಇರ್ತಾರೆ, ಆಫೀಸ್ ಇರ್ತದೆ, ಸಂತೆ ಇರ್ತದೆ, ಯಾವ ರೂಟಲ್ಲಿ ಬರ್ತಿರ್ತೀರಿ, ಬಸ್ ಸ್ಟ್ಯಾಂಡ್ ಇದೆ, ಬೈಕ್ ರ್ಯಾಲಿ ಅಂತ ಕೆಲವೊಬ್ರು ನಮ್ಮ ಸ್ನೇಹಿತರು, ಇನ್ನೊಬ್ರು DJ ಹಚ್ಕೊಂಡು ತರ್ತಾರೆ, ಕೆಲವರು ತರುವಾಗಲೂ ಕೂಡ ಮೆರವಣಿಗೆ ಮಾಡ್ತಾರೆ. ಹಬ್ಬದ ನಿಮಿತ್ತ ಇವತ್ತು ಶಾಂತತಾ ಸಭೆಯನ್ನು ಕರೆದಿದ್ದು, ಆ ಪ್ರಯುಕ್ತವಾಗಿ ಸರ್ಕಾರದ ಸುಮಾರು ನಡವಳಿಗಳಿವೆ. ಆ ನಡವಳಿಗಳನ್ನು ತಾವು ಈಗಾಗಲೇ ಸುಮಾರು ಪೇಪರ್ಗಳಲ್ಲಿ ಮತ್ತು ಇನ್ನುಳಿದ ಮಾಧ್ಯಮಗಳ ಮೂಲಕ ನೋಡಿದಿರಬೇಕು, ಕೇಳಿರಬೇಕು. ತಾವು ಆ ಪ್ರಕಾರವಾಗಿ POP ಗಣಪತಿಗಳನ್ನು ಉಪಯೋಗಿಸಬಾರ್ದಂಥ ಸರ್ಕಾರದ ಆಜ್ಞೆ ಇರ್ತದೆ. ಪರಿಸರ ಮಾಲಿನ್ಯ ಆಗ್ತದಂತ ಆದಷ್ಟು ಪರಿಸರ ಸ್ನೇಹಿ ಪಟಾಕಿಗಳನ್ನು ಹಚ್ಚಲು ನಮ್ಮ ಯುವಕರು ಪ್ರಯತ್ನ ಪಡಿದೆ ಅಂತ ಹೇಳ್ತಾ ಇದ್ದೀನಿ. ಅದೇ ಪ್ರಕಾರವಾಗಿ ಪ್ರೊಸಿಷನ್ದಲ್ಲಿ ಸುಮಾರು ಈ ಚಾವಣಿ ಅನ್ನುವಂಥದ್ದು ಇದು ಏನದಲ್ಲ, ಊರಲ್ಲಿ ಇಕ್ಕಟ್ಟಾದ ಪ್ರದೇಶಗಳಿರ್ತಾವೆ, ಮಕ್ಕಳ ಮರಿ ಹೋಗ್ತಿರ್ತಾವೆ, ಸ್ಕೂಲ್ಗೆ ಹೋಗ್ತಿರ್ತಾವೆ. ಆ ಸಂದರ್ಭದಲ್ಲಿ ಒಂದೇ ಸಣ್ಣ ಚಿಕ್ಕ ಪುಟ್ಟ ಘಟನೆಗಳಿಂದ ಯಾವುದೇ ಒಂದು ಅನಾಹುತ ಆಗಬಾರ್ದು ಅಂತ ನಾವು ಹೇಳ್ತೀವಿ. ಬಂದೋಬಸ್ತಿಗೆ ನಮ್ಗೆ ಈಗಾಗಲೇ ನಮ್ಮಲ್ಲಿ ಬಂದಂಥ ಮಾಹಿತಿ ಪ್ರಕಾರ ಒಟ್ಟು ನಮ್ಮ ಲಿಂಗಸೂರದ ನನ್ನ ಠಾಣಾ ಹದ್ದಿಯಲ್ಲಿ 332 ಗಣಪತಿ ಕೂಡಿಸಿರ್ತಾವಂತ ಇದೆ. ಅದೇ ಪ್ರಕಾರವಾಗಿ ನಾವು ಎಲ್ಲ ಅಧಿಕಾರಿಗಳ ಜೊತೆ ಮಾತಾಡಿ ಸಿಂಗಲ್ ವಿಂಡೋ ಸಿಸ್ಟಮ್ ಅಂತ ಇಟ್ಟಿದ್ದೀವಿ. ಈ ಆಫೀಸಲ್ಲಿ ನಮ್ಮ 24 hours ನಮ್ಮ ಸಿಬ್ಬಂದಿ ಇರ್ತಾರೆ. ಯಾವುದೇ ಗಣಪತಿಗೆ ಯಾವುದೇ ಮಾಹಿತಿ ಬೇಕಾದರೆ ಏನೋ ಬೇಕಾದ್ರೆ ಅಲ್ಲಿ ಬಂದು ತಾವೆಲ್ಲ ಕೇಳ್ಬೋದು. ನಮ್ಮ ಹಳೆ CP ಆಫೀಸ್ ಇದೆ, KEB, ಮುನ್ಸಿಪಾಲ್ಟಿ ಮತ್ತು ಇನ್ನುಳಿದ ಇಲಾಖೆಗಳದ್ದು ಅಲ್ಲೇ ಕೊಡ್ತೀವಿ ಎಲ್ಲ ಮಾಹಿತಿಯನ್ನು, ಮತ್ತು ಅಲ್ಲೇ ಪರ್ಮಿಷನ್ನು ಅಲ್ಲೇ ಕೊಡ್ತೀವಿ. ಮೊದಲೇ ನಾವು ಈಗಾಗಲೇ ಸುಮಾರು ನಮ್ಮಲ್ಲಿ ಇರುವಂಥ 72 ಹಳ್ಳಿಗಳಲ್ಲಿ ನಮ್ಮ ಬೀಟ್ ಸಿಬ್ಬಂದಿ ಐತಲ್ಲ, ಸುಮಾರು ಕಡೆ ಈ ಬಗ್ಗೆ ಗಣೇಶೋತ್ಸವದ ಬಗ್ಗೆ ಮೀಟಿಂಗ್ ತಗೊಂಡು ಎಲ್ಲ ತಿಳುವಳಿಕೆ ನೀಡಿದ್ದು ಇರುತ್ತದೆ. ಹಾಗಾಗಿ ನಾನು ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋ. ಪ್ಲೀಸ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್.